ಫಸ್ಟ್ ಸೆಂಟೆನ್ಸ್, ನಾನು ಇದನ್ನು ಟ್ರೈ ಮಾಡಲಾ, ಯಾವುದಾದ್ರು ಬಟ್ಟೆ ಅಂಗಡಿಗೆ ಅದು ಹೋದಾಗ ಕೇಳ್ತೀವಲ್ಲ, ನಾನು ಇದನ್ನು ಹಾಕ್ಕೊಂಡು ಟ್ರೈ ಮಾಡಲ ಅಂತ. ಆ ರೀತಿ ಇಂಗ್ಲೀಷ್ನಲ್ಲಿ ಕುಡ್ ಐ ಟ್ರೈ ದಿಸ್ ಆನ್ ಅಂತ ಕೇಳಬೇಕು. ಕುಡ್ ಐ ಟ್ರೈ ದಿಸ್ ಆನ್, ಈ ರೀತಿ ಇಂಗ್ಲೀಷ್ನಲ್ಲಿ ನೀವು ಕೇಳಬೇಕು. ನೆಕ್ಸ್ಟ್, ಇದು ಹಾಕಿಕೊಂಡು ಟ್ರೈ ಮಾಡಿ ಅಂದರೆ ಅವ್ರ ಅಂಗಡಿಯವ್ರು ಹೇಳ್ತಾರಲ್ಲ, ಆಯ್ತು ಇದು ಹಾಕ್ಕೊಂಡು ಟ್ರೈ ಮಾಡಿರಿ ಅಂತೇಳಿ. ಅದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ಫುಟ್ ಇಟ್ ಆನ್ ಆ್ಯಂಡ್ ಟ್ರೈ. ಫುಟ್ ಇಟ್ ಆನ್ ಆ್ಯಂಡ್ ಟ್ರೈ ಅಂತ ಇಂಗ್ಲೀಷ್ನಲ್ಲಿ ನಾವು ಹೇಳ್ತೀವಿ. ನೆಕ್ಸ್ಟ್ ವಾಕ್ಯ, ಇದು ಫಿಟ್ ಆಗುತ್ತಿಲ್ಲ. ನಾವು ಅವ್ರಿಗೆ ಹೇಳ್ತೀವಲ್ಲ ಅಂಗಡಿಯವ್ರಿಗೆ, ಇದು ಫಿಟ್ ಆಗ್ತಾ ಇಲ್ಲರಿ, ನನಗೆ ಸೈಜ್ ಸರಿಯಾಗಿ ಕುಂದಿರ್ತಾ ಇಲ್ಲತ್ತೀವಲ್ಲ, ಅದನ್ನು ಇಂಗ್ಲೀಷ್ನಾಗ ಅವ್ರಿಗೆ ಈ ರೀತಿ ಹೇಳ್ತೀವಿ, ಇಟ್ ಡಸಂಟ್ ಫಿಟ್. ಇಟ್ ಡಸ್ ನಾಟ್ ಫಿಟ್ ಅಂತ ನಾವು ಅವರಿಗೆ ತಿರುಗಿ ಹೇಳಬೇಕು. ನೆಕ್ಸ್ಟ್, ಇದು ಶರ್ಟ್ ಜೊತೆ ಮ್ಯಾಚ್ ಆಗುತ್ತಿಲ್ಲ. ಹೇಳ್ತೀವಲ್ಲ, ನನ್ನ ಶರ್ಟಿಗೆ ಇದು ಪ್ಯಾಂಟ್ ಮ್ಯಾಚ್ ಆಗ್ತಾ ಇಲ್ಲರಿ, ಬೇರೆದು ಕೊಡು ಅಂತ ಕೇಳುವಾಗ ಇಂಗ್ಲೀಷ್ನಲ್ಲಿ ಈ ರೀತಿ ಕೇಳಬೇಕು, ಇಟ್ ಡಸಂಟ್ ಮ್ಯಾಚ್ ವಿತ್ ದ ಶರ್ಟ್. ಇಟ್ ಡಸಂಟ್ ಮ್ಯಾಚ್ ವಿತ್ ದ ಶರ್ಟ್ ಅಂತ ಇಂಗ್ಲೀಷ್ನಲ್ಲಿ ಕೇಳಬೇಕು. ನೆಕ್ಸ್ಟ್, ಬಿಲ್ ಎಲ್ಲಿ ಪೇ ಮಾಡಬೇಕು ಅಂದ್ರೆ ಅವೆಲ್ಲ ಪರ್ಚೇಸ್ ಆದಮೇಲೆ ಕೇಳ್ತೀವಲ್ಲ ಅವ್ರಿಗೆ, ಬಿಲ್ ಎಲ್ಲಿ ಪೇ ಮಾಡಬೇಕು, ಅದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳ್ಬೇಕಂದ್ರೆ, ವೇರ್ ಶುಡ್ ಐ ಪೇ ದ ಬಿಲ್, ವೇರ್ ಶುಡ್ ಐ ಪೇ ದ ಬಿಲ್ ಅಂತ ನಾವು ಇಂಗ್ಲೀಷ್ನಲ್ಲಿ ಅವರಿಗೆ ಕೇಳಬೇಕು. ನೆಕ್ಸ್ಟ್, ನಾನು ಕಾರ್ಡ್ ಮೂಲಕ ಪೇ ಮಾಡ್ಬೋದಾ ಅಂದರೆ ನಮ್ಮ ಹತ್ರ ATM ಕಾರ್ಡು ಅಥವಾ ಕ್ರೆಡಿಟ್ ಕಾರ್ಡು ಅದು ಇರ್ತಾವಲ್ಲ, ಅದನ್ನು ನಾವು ಅವ್ರಿಗೆ ಕೇಳ್ತೀವಲ್ಲ, ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳಬೇಕಪ್ಪ ಅಂದ್ರೆ, ಕ್ಯಾನ್ ಐ ಪೇ ಬೈ ಕಾರ್ಡ್, ಕ್ಯಾನ್ ಐ ಪೇ ಬೈ ಕಾರ್ಡ್ ಅಂತ ಅವರಿಗೆ ನಾವು ಈ ರೀತಿ ಇಂಗ್ಲೀಷ್ನಲ್ಲಿ ಕೇಳಬೇಕು. ನೆಕ್ಸ್ಟ್, ನೀವು ಕ್ಯಾರಿ ಬ್ಯಾಗ್ಗೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀರಾ ಅಂದ್ರೆ ನಾವೆಲ್ಲ ಬಟ್ಟೆ ತೊಗೊಂಡ್ಮೇಲೆ ಕ್ಯಾರಿ ಬ್ಯಾಗ್ ತೊಗೋಬೇಕಾದ್ರೆ ಕೇಳ್ತೀವಲ್ಲ, ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಕೇಳ್ಬೇಕಂದ್ರೆ, ಡೂ ಯು ಚಾರ್ಜ್ ಎಕ್ಸ್ಟ್ರಾ ಫಾರ್ ಎ ಕ್ಯಾರಿ ಬ್ಯಾಗ್, ಡೂ ಯು ಚಾರ್ಜ್ ಎಕ್ಸ್ಟ್ರಾ ಫಾರ್ ಎ ಕ್ಯಾರಿ ಬ್ಯಾಗ್ ಅಂತ ಇಂಗ್ಲೀಷ್ನಲ್ಲಿ ನಾವು ಅವ್ರ ಜೊತೆ ಕೇಳಬೇಕು. ನೆಕ್ಸ್ಟ್, ನನಗೆ ಟ್ಯಾಕ್ಸ್ ಬಿಲ್ ಕೊಡಿ, ನನಗೆ ಟ್ಯಾಕ್ಸ್ ಬಿಲ್ ಕೊಡಿ ಅಂಥೇಳಿ ನಾವು ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳಬೇಕಪ್ಪ ಅಂದ್ರೆ, ಗಿವ್ ಮೀ ದ ಟ್ಯಾಕ್ಸ್ ಇನ್ವಾಯ್ಸ್, ಗಿವ್ ಮೀ ದ ಟ್ಯಾಕ್ಸ್ ಇನ್ವಾಯ್ಸ್ ಅಂಥೇಳಿ ನಾವು ಇಂಗ್ಲೀಷ್ನಲ್ಲಿ ಅವರಿಗೆ ಕೇಳಬೇಕು. ನೆಕ್ಸ್ಟ್, ನಾನು ಇದನ್ನು ರಿಟರ್ನ್ ಮಾಡಬೇಕು ಅಂದರೆ ನನಗಿದು ಸೈಜ್ ಕರೆಕ್ಟ್ ಆಗಿಲ್ಲ, ಕಂಫರ್ಟೇಬಲ್ ಆಗಿಲ್ಲ, ಅದಕ್ಕೆ ನಾನು ಇದನ್ನು ವಾಪಸ್ ಮಾಡ್ತೀನಿ. ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ, ಐ ವುಡ್ ಲೈಕ್ ಟು ರಿಟರ್ನ್ ದಿಸ್, ಐ ವುಡ್ ಲೈಕ್ ಟು ರಿಟರ್ನ್ ದಿಸ್ ಅಂಥೇಳಿ ಹೇಳಬೇಕು. ನೆಕ್ಸ್ಟ್ ವಾಕ್ಯ, ನಾನು ನಿನ್ನ ಖರೀದಿಸಿದ ಡ್ರೆಸ್ಸನ್ನು ರಿಟರ್ನ್ ಮಾಡಬೇಕು, ನಾನು ನಿನ್ನೆ ಖರೀದಿಸಿದ ಡ್ರೆಸ್ಸನ್ನು ರಿಟರ್ನ್ ಮಾಡಬೇಕು. ಐ ವುಡ್ ಲೈಕ್ ಟು ರಿಟರ್ನ್ ದ ಡ್ರೆಸ್ ದ್ಯಾಟ್ ಐ ಬೌಟ್ ಎಸ್ಟರ್ಡೇ, ಐ ವುಡ್ ಲೈಕ್ ಟು ರಿಟರ್ನ್ ದ ಡ್ರೆಸ್ ದ್ಯಾಟ್ ಐ ಬೌಟ್ ಎಸ್ಟರ್ಡೇ ಅಂತ ಹೇಳಬೇಕು. ನೆಕ್ಸ್ಟ್, ನೀನು ಇದ್ದ ಜಾಗ ಇದೇನಾ, ನೀನು ಇದ್ದ ಜಾಗ ಇದೇನಾ ಅಂತ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಈ ರೀತಿ ಕೇಳಬೇಕು, ಈಸ್ ದಿಸ್ ದ ಪ್ಲೇಸ್ ವೇರ್ ಯು ಸ್ಟೇಡ್, ಈಸ್ ದಿಸ್ ದ ಪ್ಲೇಸ್ ವೇರ್ ಯು ಸ್ಟೇಡ್ ಅಂಥೇಳಿ ನಾವು ಕೇಳಬೇಕು. ನೆಕ್ಸ್ಟ್, ನೀನು ನಿಮ್ಮ ಊರಿಗೆ ಹೋಗ್ತಾ ಇರೋದು ಸೋಮವಾರನಾ ಅಂದರೆ ಯಾರಾದರೂ ಫ್ರೆಂಡ್ಸಿಗೆ ಅಥವಾ ಯಾರಾದರೂ ಕೆಲಸಗಾರಿಗೆ ಕೇಳ್ತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಕೇಳಬೇಕು, ಈಸ್ ಇಟ್ ಮಂಡೇ ದ್ಯಾಟ್ ಯು ಆರ್ ಗೋಯಿಂಗ್ ಟು ಯುವರ್ ಟೌನ್ ಅಂಥೇಳಿ ನಾವು ಇಂಗ್ಲೀಷ್ನಲ್ಲಿ ಅವರಿಗೆ ಈ ರೀತಿ ಪ್ರಶ್ನೆಯನ್ನು ಮಾಡಬೇಕು. ನೆಕ್ಸ್ಟ್, ಇದು ನನ್ನದಾಗಿರಲು ಸಾಧ್ಯವಿಲ್ಲ, ಇದು ತೀರಾ ದೊಡ್ಡದಾಗಿದೆ, ಅದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ಇಟ್ ಕಾಂಟ್ ಬಿ ಮೈನ್, ಇಟ್ಸ್ ಟೂ ಬಿಗ್, ಇಟ್ ಕಾಂಟ್ ಬಿ ಮೈನ್, ಇಟ್ಸ್ ಟೂ ಬಿಗ್ ಅಂತ ನಾವು ಹೇಳಬೇಕು. ಮುಂದಿನ ವಾಕ್ಯ, ಅವನು ಕಿರಣ್ ಆಗಿರಲು ಸಾಧ್ಯವಿಲ್ಲ ಅಂದರೆ ಹೇಳ್ತೀವಲ್ಲ, ನೋಡೋಕೆ ಅವನ ಥರನೇ ಒಬ್ಬರ ಥರ ಇರ್ತಾರಲ್ಲ, ಅವನು ಕಿರಣ್ ಆಗಿರ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಹೀ ಕಾಂಟ್ ಬಿ ಕಿರಣ್, ಹೀ ಕಾಂಟ್ ಬಿ ಕಿರಣ್. ನೆಕ್ಸ್ಟ್, ನನಗೆ ನನ್ನ ಕೋಪವನ್ನು ತಡೆದುಕೊಳ್ಳಲು ಆಗಲಿಲ್ಲ, ನನಗೆ ನನ್ನ ಕೋಪವನ್ನು ತಡೆದುಕೊಳ್ಳಲು ಆಗಲಿಲ್ಲ ಅಂತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ
ಐ ಕುಡ್ ನಾಟ್ ಕಂಟ್ರೋಲ್ ಮೈ ಆ್ಯಂಗರ್. ಐ ಕುಡ್ ನಾಟ್ ಕಂಟ್ರೋಲ್ ಮೈ ಆ್ಯಂಗರ್ ಅಂತ ಹೇಳ್ತೀವಿ. ನೆಕ್ಸ್ಟ್, ನನಗೆ ಅಂದು ಕಾಲ್ ಮಾಡಲು ಆಗಲಿಲ್ಲ. ನನಗೆ ಅಂದು ಕಾಲ್ ಮಾಡಲು ಆಗಲಿಲ್ಲ ಅಂತ ಹೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಐ ಕುಡ್ ನಾಟ್ ಕಾಲ್ ಯು ದ ಅದರ್ ಡೇ. ಐ ಕುಡ್ ನಾಟ್ ಕಾಲ್ ಯು ದ ಅದರ್ ಡೇ ಅಂತ ಹೇಳಬೇಕು. ನೆಕ್ಸ್ಟ್, ಚಿಕ್ಕಳಿಕೆ ನಿಲ್ಲಿಸಲು ನಾನು ಏನು ಮಾಡಬೇಕು? ಚಿಕ್ಕಳಿಕೆ ನಿಲ್ಲಿಸಲು ನಾನು ಏನು ಮಾಡಬೇಕು? ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕು, ವಾಟ್ ಶುಡ್ ಐ ಡೂ ಟು ಸ್ಟಾಪ್ ಹಿಕ್ಕಪ್ಸ್? ವಾಟ್ ಶುಡ್ ಐ ಡೂ ಟು ಸ್ಟಾಪ್ ಹಿಕ್ಕಪ್ಸ್? ನೀನು ಯಾವಾಗಲೂ ಸುಳ್ಳು ಹೇಳ್ತಾ ಇರ್ತೀಯಾ? ನೀನು ಯಾವಾಗಲೂ ಸುಳ್ಳು ಹೇಳ್ತಾ ಇರ್ತೀಯಾ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಯು ಆರ್ ಆಲ್ವೈಸ್ ಲಾಯಿಂಗ್. ಯು ಆರ್ ಆಲ್ವೈಸ್ ಲಾಯಿಂಗ್ ಅಂತ ಹೇಳ್ತೀವಿ. ಥ್ಯಾಂಕ್ ಯು.